ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಹೇಳ್ಬಿಟ್ಟು ಮೊಬೈಲ್ ತೊಗೊಂಡು ಹೋಗಬೇಕು ಅಂತ ಸೊ ಅವರೇ ಸ್ಟಿಕ್ ಮಾಡ್ತಾರೆ ಕೈಗೆ. ಅದಾದಮೇಲೆ ಮತ್ತೆ ಆಗಲೇ ಇಲ್ಲ, ನಾನೆಲ್ಲ ಆಟ ಆಡ್ತೀನಿ, ನೀವು ಸೇರಿಬಿಟ್ಟು ಇನ್ನು ಅದಾದಮೇಲೆ ಬರುತ್ತೋ ಹಾಗೆ ಮಾಡೋಣ, ಸಿಕ್ಕಿರೋ ಚಾನ್ಸನ್ನು ಬಿಡ್ತಾರೆ, ಈ ಥರ ಆಗಿಬಿಡುತ್ತೆ. ಏನೆಲ್ಲ ವೆರೈಟೀಸ್ ಇದೆ ಅಂತ ಅಂದ್ಕೊಂಡು ಶಾಪಿಂಗ್ ಬಂದ್ವಿ. ಅಲ್ಲಿವರೆಗೂ ಟೇಕ್ ಕೇರ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಬೆಳಿಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟೈಮ್ ಬಂದುಬಿಟ್ಟು 8:30 ಆಗ್ತಾಯಿದೆ. ಸೊ ಇವತ್ತು 2 ಪ್ಲೇಸನ್ನು ನೋಡ್ಕೊಂಡು ಬಂದ್ರಾಯಿತು ಅಂಥೇಳಿ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಅಮ್ಮು ಅಂತೂ ರೆಡಿಯಾಗಿ ಆಲ್ರೆಡಿ ಹೊರಗಡೆ ಹೋಗಿದ್ದಾಳೆ. ಇನ್ನು ನಾನು ಕೂಡ ಎಲ್ಲ ಡೋರು ಮತ್ತು ಆಮೇಲೆ ಸೊ ಲೈಟಿಂಗ್ಸ್ ಎಲ್ಲ ಆಫ್ ಮಾಡಿಬಿಟ್ಟು ಕ್ಲೋಸ್ ಮಾಡ್ಕೊಂಡು ಬರಬೇಕಲ್ವ. ಸೊ ಹಾಗಾಗಿ ಹೊರಗಡೆ ಹೋಗ್ತಾ ಇದ್ದೀವಿ. ಅಮ್ಮು ಕೂಡ ಆಲ್ರೆಡಿ ಬಂದು ಹೊರಗಡೆ ನಿಂತ್ಕೊಂಡಿದ್ಲು. ಇನ್ನು ಇವತ್ತು ನಾವು ಹೋಗ್ತಾ ಇರುವಂಥದ್ದು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ವೆಂಕಟೇಶ್ವರ ದೇವಸ್ಥಾನ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿಂದ ಹೋಗಬೇಕಾದ್ರೆ ತುಂಬ ಚೆನ್ನಾಗಿದೆ ಅಂತ ಅನಿಸ್ತಾ ಇತ್ತು. ಬಟ್ ಆಲ್ರೆಡಿ ಒಳಗಡೆ ಹೋಗ್ತಾ ಹೋಗ್ತಾ ತುಂಬ ಕ್ಯೂರಿಯಾಸಿಟಿ, ತುಂಬ ಚೆನ್ನಾಗಿ ಇರಬಹುದೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ವಿಡಿಯೋಸ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮೊಬೈಲ್ ತೊಗೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಲೋ ಇರುತ್ತೋ ಇಲ್ವೋ ಗೊತ್ತೇ ಇಲ್ಲ. ಸೊ ಇತ್ತು ಅಂದರೆ ವಿಡಿಯೋಸನ್ನು ಮಾಡ್ಕೊಂಡಿರ್ತೀನಿ, ಹೇಗಿದೆ ಹೇಗಿಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಅಲೋ ಇರಲಿಲ್ಲ ಅಂತಂದರೆ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಇನ್ನು ಒಳಗಡೆ ಮೊಬೈಲ್ ಅಲೋ ಇಲ್ಲ ಅಂತೆ. ಹಾಗಾಗಿ ಪೂಜೆ ಮುಗಿಸ್ಕೊಂಡು ನಮಸ್ಕಾರ ಮಾಡಿ ಮತ್ತೆ ನಾವು ಬಂದಿರೋದು. ಅಲ್ಲಿಂದ ನಾವು ಅಮ್ಯೂಸ್ಮೆಂಟ್ ಪಾರ್ಕಿಗೆ ಬಂದಿದ್ದೀವಿ. ಸೊ ಎಂಟ್ರೆನ್ಸ್ ಟಿಕೆಟ್ ತೊಗೋತಾರೆ, ಅದಾದಮೇಲೆ ಈ ಥರ ಬ್ಯಾಂಡ್ ಕೊಡ್ತಾರೆ. ಸೊ ಅವರೇ ಸ್ಟಿಕ್ ಮಾಡ್ತಾರೆ ಕೈಗೆ. ಅದಾದಮೇಲೆ ನಾವು ಕೂಡ ಡ್ರೆಸ್ ಚೇಂಜ್ ಮಾಡಿಕೊಂಡು ಸೊ ಪಾರ್ಕಲ್ಲಿ ಆಟಾಡೋಣ, ನೀರಲ್ಲಿ ಆಟಾಡೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಬಂದಿದ್ವಿ. ಇನ್ನು ನಾನು ಡ್ರೆಸ್ ಚೇಂಜ್ ಮಾಡಿ ಬರೋಷ್ಟೊತ್ತಿಗೆ ಅಮ್ಮು ರೆಡಿ ಆಗಿ ಅಲ್ಲಿಂದ ಸುಯ್ಯತ್ತ ಬಂದುಬಿಟ್ಟಿದ್ಲು. ನನಗೆ ಹಿಡಿಯೋಕ್ಕೆ ಆಗಿಲ್ಲ. ಫುಲ್ ಬಂದಿರೋದು ಇಬ್ಬರಿಬ್ಬರು ಎಟ್ ಎ ಟೈಮ್ ಒಟ್ಟಿಗೆ ಬಂದರು. ಯಾರನ್ನು ಹಿಡಿಯೋದು ಯಾರನ್ನು ಬಿಡೋದು ಗೊತ್ತಾಗಲಿಲ್ಲ ನನಗೆ. ಮುಳುಗಿ ಹೋಗಿಬಿಟ್ಟಿದ್ರು ನೀರಲ್ಲಿ. ಸೊ ಮುಳುಗಿ ಹೋಗಿ ಒಂಥರ ಮಕ್ಕಳು ಗಾಬರಿ ಥರ ಯಾವ ಥರ ಮಾಡ್ತಾರಲ್ವ ಆ ಥರ ಮಾಡ್ತಾಯಿದ್ರು. ನಾನಂತೂ ಫುಲ್ಲಂತೂ ಎದೆ ಹೊಡೆದ್ಬಿಟ್ಟಿದ್ದೆ ಈ ಥರ ಮಾಡೋದು ನೋಡಿ. ಸೊ ನಾನು ಬರೋದೇ ಒಂದು 2 ನಿಮಿಷ ಲೇಟ್ ಆದ್ರೂ ಈ ಥರ ಆಗಿಬಿಡುತ್ತೆ ನೋಡಿ. ಅಲ್ಲೇ ಇದ್ದೀನಿ, ಬಟ್ ಒಳಗಡೆ ಬರೋದು ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಸೊ ಮತ್ತೆ ಅವರು ಗಾಬರಿಯಾಗಿ ನೀರಲ್ಲಿ ಆಟ ಆಡಲ್ವೇನೋ ಅಂತ ಅಂದ್ಕೊಂಡಿದ್ದೆ. ಸೊ ಅವಳು ಮತ್ತೆ ಅಗೇನ್ ಆಡ್ತಾ ಫುಲ್ ಅವಳಿಗೆ ಧೈರ್ಯ ಬಂದುಬಿಟ್ಟಿತ್ತು. ಇನ್ನು ಆರ್ಯ ಮಗು ಕೂಡ ಅವಳಿಗೆ ನೀರಂದರೆ ಭಯ ಅಂತೆ. ಸೊ ಅವಳನ್ನು ನೋಡಿಬಿಟ್ಟು ಅವಳು ಕೂಡ ಭಯ ಪಡಲೇ ಇಲ್ಲ. ಮತ್ತೆ ಅಗೇನ್ ತುಂಬ ಚೆನ್ನಾಗಿ ಆಟ ಆಡೋದನ್ನು ಕಲ್ತ್ಬಿಟ್ರು. ಸೊ ನಾವು ಕರ್ಕೊಂಡು ಬಂದಿರೋದೇ ಭಯನ ಓಡಿಸೋದಕ್ಕೋಸ್ಕರ. ಈ ಥರ ನೀರಲ್ಲಿ ಯಾವ ಥರ ಸೇಫ್ ಆಗಿರಬೇಕು, ಯಾವ ಥರ ಆಟ ಆಡಬೇಕು, ಏನು ನಾವು ಅಲ್ಲಿ ಕೇರ್ ಆಗಿರಬೇಕು, ಸೊ ಇದನ್ನೆಲ್ಲ ಹೇಳೋದಕ್ಕೋಸ್ಕರ ಕರ್ಕೊಂಡು ಬಂದಿದ್ದೆ. ಬಟ್ ಆಲ್ರೆಡಿ ಅವಳಿಗೆ ತಪ್ಪುಗಳ ಆದಾಗೆ ಉತ್ತರಗಳ ಸಿಗುತ್ತೆ. ಸೊ ಅದಕ್ಕೋಸ್ಕರ ಅವಳನ್ನು ಕರ್ಕೊಂಡು ಬಂದಿರೋದೇ. ಈ ಥರ ಆಡಿದಾಗ ಫಸ್ಟಿಗೆ ಕಾಲು ಹಚ್ಚಬೇಕು, ಆಮೇಲೆ ಮುಖ ಮೇಲೆ ಮಾಡ್ಕೋಬೇಕು, ಅದಾದಮೇಲೆ ಯಾರಿಗಾದರೂ ಅವಾಜ್ ಮಾಡಬೇಕು, ಕರಿಬೇಕು. ಸೊ ಈ ಥರ ಎಲ್ಲ ಹೇಳ್ತಾ ಇದ್ದೆ ಅವಳಿಗೆ. ಅವಳು ಕೂಡ ಅದೇ ಥರ ಮಾಡಿಬಿಟ್ಟು ಚೆನ್ನಾಗಿ ಆಟ ಆಡ್ತಾಯಿದ್ಲು. ಅವರಿಗೆ ಭಯ ಅನ್ನೋದೇ ಆಲ್ಮೋಸ್ಟ್ ಹೋಗಿಬಿಟ್ಟಿತ್ತು. 1 ಸರಿ ಏನೋ 2 ಸರಿ ಆಗಿಬಿಟ್ಟಿತ್ತು ಅಷ್ಟೇ ಆ ಥರ. ಅದಾದಮೇಲೆ ಮತ್ತೆ ಆಗಲೇ ಇಲ್ಲ, ನಾನೆಲ್ಲ ಆಟ ಆಡ್ತೀನಿ, ನೀನು ಕೂಡ ಹೋಗಿ ಆಟ ಆಡು ಅಂಥೇಳಿ ಹೇಳ್ತಾಯಿದ್ಲು. ಸೊ ನಾವು ಫ್ಯಾಮಿಲಿಗೋಸ್ಕರ ಅಂಥೇಳಿ ಟಿಕೆಟ್ ತೆಗೆಸಿರೋದು, ಎಲ್ಲರೂ ಸೇರಿ ಎಂಜಾಯ್ ಮಾಡೋಣ, ಒಂದು ಸ್ವಲ್ಪನೂ ಕೂಡ ಟೈಮ್ ವೇಸ್ಟ್ ಮಾಡೋದು ಬೇಡ, ಪ್ರತಿಯೊಂದು ಪ್ಲೇಸ್ಗಳನ್ನು ಆಟ ಆಡೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ವಿ. ಸೊ ಇದು ನೀರಿದೆ ಅಲ್ವಾ, ಇಲ್ಲಿ ಮಕ್ಕಳಿಗೆ ಮಾತ್ರ, ಬಾಯ್ಸಿಗೆ ಅಲೋವ್ ಇಲ್ಲ, ಗರ್ಲ್ಸ್ ಅಷ್ಟೇ ಇರೋದು. ಚಿಕ್ಕ ಮಕ್ಕಳು ಬಾಯ್ಸ್ ಇದ್ದರೆ ಕೂಡ ಆಟ ಆಡ್ಬೋದು, ದೊಡ್ಡವರಿಗೆ ಅಲ್ಲ ಈ ಪ್ಲೇಸು. ಹಾಗಾಗಿ ಮಕ್ಕಳನ್ನು ಮೊದಲು ನಾವು ಚೆನ್ನಾಗಿ ಆಟ ಆಡ್ಸೋಣ ಅಂತ ಹೇಳಿಬಿಟ್ಟು ಇಲ್ಲಿ ನೀರಲ್ಲಿ ಇಳಿಸಿದ್ದೀವಿ. ಸೊ ಅವ್ರ ಪಾಡಿಗೆ ಅವ್ರು ತುಂಬ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ನೀರಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ? ಚಿಕ್ಕವ್ರು ಹಿಡ್ಕೊಂಡು ದೊಡ್ಡವ್ರ ತನಕ ನೀರಂದರೆ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಗಿಬಿಡುತ್ತೆ. ನಾನು ಕೂಡ ಆಚೆ ಕಡೆ ಈಚೆ ಕಡೆ ನೋಡ್ತಾ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಆಟ ಆಡ್ತಾಯಿದ್ವಿ. ಸೊ ನಾವು ಕೂಡ ನಮ್ಮ ಯಜಮಾನ್ರು ನಾನು ಕೂಡ ಸೊ ಇಲ್ಲಿಂದ ಸುಯ್ಯಿ ಅಂತ ಹೇಳಿ ಬರ್ತಾಯಿದ್ದೀವಿ ನೋಡಿ. ಸೊ ನನಗಿದು ಫಸ್ಟ್ ಟೈಮ್ ಈ ಥರ ಆಟ ಆಡಿರೋದು. ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೋ ಏನೋ ಗೊತ್ತೇ ಇಲ್ಲ. ಸೊ ಬಂದ್ವಿ ನೋಡಿ ನಾವು ಈಗ ಸುಯ್ಯಿ ಅಂತೇಳಿ ಬಂದುಬಿಟ್ವಿ. ಬಟ್ ನಾವು ಮುಖ ಮುಂದೆ ಮಾಡಿಕೊಂಡು ಬರೋಣ ಅಂತ ಹೇಳಿಬಿಟ್ಟು ಆ ಥರನೇ ಬಂದಿರೋದು. ಮಿಡಲಲ್ಲಿ ಏನಾಗ್ಬಿಟ್ಟಿತ್ತು ಅಂದರೆ
ಫುಲ್ ಈ ಕಡೆ ಆ ಕಡೆ ಹೋಗಿಬಿಟ್ಟು ನನಗಂತೂ ಫುಲ್ ಭಯ ಆಗಿಬಿಟ್ಟಿತ್ತು. ಕೈ ಹಿಡಿತಾ ಇದೆ, ಕೈ ಹಿಡಿದ್ರೆ ಆಲ್ಮೋಸ್ಟ್ ಕೈನೇ ಮುರ್ಕೊಂಡು ಬಿಡುತ್ತೆ. ಸೊ ಆ ಥರ ಸ್ಪೀಡಲ್ಲಿರುತ್ತೆ ಅಲ್ಲಿ, ಯಾರು ಕೂಡ ಆ ಥರ ಕೈ ಹಿಡಿಯೋಕೆ ಹೋಗಬಾರ್ದು. ಕೈ ಬಿಟ್ವಲ್ವ, ಆ ಥರ ಸ್ವಲ್ಪ ಅಲ್ಲಿ ಟರ್ನ್ ಆಗಿಬಿಡ್ತು. ಹಾಗಾಗಿ ಹಿಂದ್ಗಡೆಯಿಂದ ಬಂದು ರೀಚ್ ಆದ್ವಿ. ಅಲ್ಲಿ ಕೂಡ ಇರ್ತಾರೆ, ಏನಾದರೂ ಆದರೆ ನೋಡ್ಕೊಳ್ಳೋರು ಇರ್ತಾರೆ. ಬಟ್ ನಮ್ಮ ಸೇಫ್ಟಿಯಲ್ಲಿ ನಾವು ಇರೋದು ತುಂಬ ಒಳ್ಳೆಯದಲ್ವ. ಅಲ್ಲಿ ಕೂಡ ಒಂದು 2-3 ಆಟಗಳನ್ನು ಆಡಿದ್ದೀನಿ. ಭಯ ಬರ್ತಾಯಿತ್ತು, ಆದರೂ ಕೂಡ ಬಿಡೋದು ಬೇಡ, ಸಿಕ್ಕಿರೋದೇ ಚಾನ್ಸ್ ಅಂತ ಅಂದ್ಕೊಂಡು ಆಟ ಆಡಿದ್ವಿ ಎಲ್ಲರೂ ಸೇರಿಬಿಟ್ಟು. ಇನ್ನು ಅದಾದಮೇಲೆ ಮಕ್ಕಳನ್ನು ಹೊರಗಡೆ ಕೂಡಿಸಿ ಹೋಗಿದ್ವಿ ಅಲ್ಲೇ ಆಟ ಆಡೋದಕ್ಕೆ. ಅಲ್ಲಿ ಆಟ ಆಡಿ ಬಂದಮೇಲೆ ಇನ್ನು ಇವರಿಗೂ ಕೂಡ ಸ್ವಲ್ಪ ಮಜಾ ಮಾಡಿಸ್ಬೇಕಲ್ವ, ಎಂಜಾಯ್ ಆಗಬೇಕಲ್ವ. ಇಲ್ಲದೆ ಹೋದರೆ ನಾವಿಲ್ಲದೆ ಇರುವಾಗ ಬಂದು ಆಟ ಆಡ್ತಾ ಕೂತ್ಕೊಂಡ್ಬಿಡ್ತಾರೆ. ಸೊ ಮಕ್ಕಳು ಆಟ ಆಡ್ತಾ ಇದ್ದಾರೆ ಅಂದರೆ ಪೇರೆಂಟ್ಸ್ ಇರಲೇಬೇಕು. ಎಲ್ಲರೂ ನೋಡೋಕ್ಕಾಗಲ್ಲ ಅಲ್ವಾ. ನೀರು ನೀರೇ, ಬಟ್ ಯಾವ ಟೈಮ್ನಲ್ಲಿ ಹೇಗಿರುತ್ತೆ ಅಂಥೇಳಿ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ನನಗೂ ಕೂಡ ಒಂಥರ ಭಯ ಆಗ್ತಾಯಿತ್ತು. ಅಲ್ಲಿ ಆಟ ಆಡೋಕ್ಕೆ ಹೋದರೂ ಕೂಡ ಈಚೆ ಕಡೆ ಏನು ಮಾಡ್ತಾಯಿದ್ದಾರೆ, ಎಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಭಯ ಆಗ್ತಾಯಿತ್ತು. ಸೊ ಹಾಗಾಗಿ ಅಲ್ಲಿಂದ ಬಂದು ಮತ್ತೆ ಇಲ್ಲಿ ಆಟ ಆಡ್ತಾ ಇದ್ರಲ್ವ, ಇವ್ರ ಜೊತೆ ಎಂಜಾಯ್ ಮಾಡಿಸ್ತಾ ಇದ್ದೆ. ನಮ್ಮ ಅಮ್ಮಗಂತೂ ಸಿಕ್ಕಾಪಟ್ಟೆ ಮಜಾ. ನೀರಂದರೆ ಅವಳಿಗೆ ತುಂಬ ಇಷ್ಟ. ನಾನು ಏನು ಹಿಡಿದ್ರು ಕೂಡ ಬರೋದಕ್ಕೆ ಮೇಲ್ಗಡೆ ಬರ್ತಾನೆ ಇರಲಿಲ್ಲ. ಹಾಗೆ ಅವಳು ಹಾಕ್ಕೊಂಡಿರೋಂಥ ಸ್ಕರ್ಟ್ ಕೂಡ ಉಚ್ಚುತ್ತಾ ಇತ್ತು. ಮೇಲ್ಗಡೆ ಸೇರಿಸ್ಕೊಳ್ಳೋದು, ಮತ್ತೆ ಮ್ಯಾಲೆ ಹೋಗೋದು, ಮತ್ತೆ ಹಾರೋದು, ಮಮ್ಮಿ ಅನ್ನೋದು. ಸೊ ಅವಳಿಗೆ ಏನು ಅನಿಸುತ್ತೋ ಆ ಮೂಮೆಂಟ್ನಲ್ಲಿ ಅದನ್ನು ಮಾತಾಡ್ತಾ ಎಂಜಾಯ್ ಮಾಡಿಕೊಂಡು ಆಟ ಆಡ್ತಾಯಿದ್ಲು. ಸೊ ಆಲ್ಮೋಸ್ಟ್ ಸ್ವಲ್ಪ ನಾವು ಸ್ವಿಮ್ಮಿಂಗನ್ನು ಕಲಿಸಿದ್ರೆ ತುಂಬ ಒಳ್ಳೆಯದಲ್ವ. ಸೊ ಎಲ್ಲವನ್ನೂ ಕೂಡ ಕಲಿಸ್ತಾ ಇರಬೇಕು. ಸೊ ಅದಕ್ಕೋಸ್ಕರ ಸ್ವಲ್ಪ ಈಗೆಲ್ಲ ಸಮ್ಮರಲ್ಲಿ ಟೈಮ್ ಸಿಗೋದು ಇವಾಗೆ ಅಂತ ಅಂದ್ಕೊಂಡು ಕರ್ಕೊಂಡು ಬಂದಿದ್ದೀವಿ. ಅಪ್ಪುಗೆ ಸ್ವಲ್ಪ ಭಯ ಅಷ್ಟೇ ನೀರಂದರೆ, ಅವನಿಗೂ ಕೂಡ ಆಲ್ಮೋಸ್ಟ್ ಅವನು ಸ್ವಲ್ಪ ಪ್ರಮಾಣದಲ್ಲಿ ಎಂಜಾಯ್ ಮಾಡ್ತಾನೆ, ಪೂರ್ತಿಯಾಗಿ ಎಂಜಾಯ್ ಏನು ಮಾಡೋದಿಲ್ಲ. ಅವಳು ಏನಾಗುತ್ತೋ ಆಗಲಿ ಲೈಫಲ್ಲಿ ಅಂತ ಅಂದ್ಕೊಂಡು ಫುಲ್ ಬಿಂದಾಸಾಗಿ ಎಲ್ಲ ಜಾರಬಂಡಿ ಆಗಿರ್ಬೋದು, ವಾಟರ್ಫಾಲ್ಸ್ ನೀರಲ್ಲಿ ಮುಳುಗೋದಾಗಿರ್ಬೋದು, ಸೊ ಪ್ರತಿಯೊಂದು ಕೂಡ ಬಿಡೋದೇ ಇಲ್ಲ. ಅಷ್ಟು ಕಂಪ್ಲೀಟಾಗಿ ಆಟನ ಆಡ್ತಾಳೆ. ಇನ್ನು ಅಲ್ಲಿಂದ ತುಂಬ ಟೈಮ್ ಆಗಿಬಿಟ್ಟಿತ್ತಲ್ವ, ಇದೊಂದೇ ಪ್ಲೇಸ್ನಲ್ಲಿ ಆಡಿದ್ರೆ ಮಜಾ ಬರೋದಿಲ್ಲ. ಇನ್ನು ಆಚೆ ಕಡೆ ಇನ್ನೂ ಬೇರೆ ಪ್ಲೇಸ್ಗಳಿವೆ, ಬೇರೆ ಡಿಸೈನ್ನಲ್ಲಿ ಗೇಮ್ಸ್ಗಳಿವೆ ನೀರಲ್ಲಿ. ಅಲ್ಲಿ ಹೋಗಿ ಆಟ ಆಡೋಣ ಅಂತ ಹೇಳ್ಬಿಟ್ಟು ಕರಿತಾ ಇದೆ. ಅಮ್ಮು ಕೂಡ ಬರ್ತಾನೆ ಇರಲಿಲ್ಲ. ಎಷ್ಟು ಕರಿತಾ ಇದ್ನಂದರೆ ಅವಳು ಈ ಪ್ಲೇಸ್ ಬಿಟ್ಟು ಬರೋ ಹಾಗೆ ಇರಲಿಲ್ಲ. ಆದರೂ ನೋಡೋಣ ಅಂತ ಹೇಳ್ಬಿಟ್ಟು ಇದ್ರಕ್ಕಿಂತ ಭಾರಿ ಇದೆ, ಸಖತ್ತಾಗಿದೆ, ಅಲ್ಲಿ ಹೋಗಿ ಆಟ ಆಡೋ ನೀರಲ್ಲಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಹೇಗೆ ಓಡ್ತಾ ಇದ್ದಾಳೆ ಅಂದರೆ ಸಿಕ್ಕಾಪಟ್ಟೆ ಏನೋ ಒಂದು ಮಜಾ. ಮಕ್ಕಳಿಗೋಸ್ಕರ ಏನೆಲ್ಲೋ ಕರ್ಕೊಂಡು ಬಂದು ಆಟ ಆಡಿಸ್ತಿದ್ದೀವಲ್ಲ ಅಂತ ಹೇಳ್ಬಿಟ್ಟು. ಹಾಗೆ ನಾವು ಇಲ್ಲಿ ನೀರಲ್ಲಿ ಹೋಗಿ ಆಟ ಆಡಿ ಬಂದು 1-2 ಸೆಲ್ಫಿನ ತೆಗೆಸ್ಕೊಂಡ್ವಿ. ಅಮ್ಮಗೆ ಸಿಕ್ಕಾಪಟ್ಟೆ ಚಳಿ ಅಂತೆ, ಹಾಗಾಗಿ ಬಿಸಿಲಲ್ಲಿ ಕೂತ್ಕೊಂಡಿದ್ದಾಳೆ. ಮತ್ತೆ ಬಿಟ್ಟರೆ ಈಗ ನೀರಲ್ಲಿ ಹೋಗಿಬಿಡ್ತಾಳೆ. ಹಾಗಾಗಿ ಇಲ್ಲೇ ಕೂತ್ಕೋ, ನಾವು 1-2 ರೌಂಡ್ ಆಡಿ ಬರ್ತೀವಿ, ಅದಾದಮೇಲೆ ಮತ್ತೆ ನಿನಗೆ ನೀರಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವಿ. ಹಾಗಾಗಿ ಅವಳು ಇಲ್ಲೇ ಕೂತ್ಕೊಂಡಿದ್ದಾಳೆ. ಇನ್ನು ಕೆಲವೊಂದು ಗೇಮ್ಗಳಂತೂ ಸಿಕ್ಕಾಪಟ್ಟೆ ಭಯ ಬರುತ್ತೆ. ಸೊ ನಾನು ಗೊತ್ತಿಲ್ಲದೇ 2 ಗೇಮ್ ಆಡಿದೆ ನೀರಲ್ಲಿ. ಅಬ್ಬಬ್ಬಾ, ಇನ್ನೆಂದಿಗೂ ನಾವು ನೀರಲ್ಲಿ ಆಟ ಆಡಬಾರ್ದು ಅಂತ ಹೇಳ್ಬಿಟ್ಟು ಅನ್ನಿಸ್ತು. ಆದರೂ ಕೂಡ ಮರು ಅನ್ನೋದು ಎಲ್ರಿಗೂ ಕಾಮನ್ನೇ ಅಲ್ವಾ. ಮತ್ತೆ ಹೇಳ್ತೀವಿ, ಮತ್ತೆ ಎಲ್ಲಾದರೂ ಕಾಣ್ತು ಅಂದರೆ ಅಲ್ಲಿಗೆ ಹೋಗಿ ಮತ್ತೆ ನಾವು ಸೊ ಆಟ ಆಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಆಚೆ ಕಡೆ ನಮ್ಮ ಯಜಮಾನ್ರು ನಾನು ಇಬ್ಬರು ಸೇರಿ ಬಂದಿದ್ವಿ ಇದರಲ್ಲಿ. ಈಗ ಸಿಂಗಲ್ ಆಗಿ ಹೋಗಿ ಆಟ ಆಡೋಣ, ಹೇಗಿರುತ್ತೆ ಇದು ಸಿಂಗಲ್ ಅಂತ ಅಂದ್ಕೊಂಡು, ಸೊ ನಾನು ಕೂಡ ಇಲ್ಲಿರುವಂಥದ್ದು ಬಾಲ್ಗಳೇನಿರುತ್ತಲ್ವ, ಸೊ ಅದನ್ನು ತೊಗೊಂಡ್ಬಿಟ್ಟು ಹೋಗಿ ಮೇಲ್ಗಡೆ ಇರುತ್ತೆ ಅಲ್ಲಿ ಹೋಗಿ ಬರೋದು. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಸೊ ಇಷ್ಟು ದೊಡ್ಡದೆಲ್ಲ ಆಟ ಆಡಿಲ್ಲ ನಾನು, ಯಾವಾಗಲೂ ಚಿಕ್ಕದೇ ಆಟ ಆಡಿರೋದು. ಅಲ್ಲಿ ತನಕ ಮಕ್ಕಳು ನೀರಲ್ಲಿ ಕೂತ್ಕೊಳ್ಳೋದು, ಆಟ ಆಡೋದು ಮಾಡ್ತಾಯಿದ್ರು. ಸೊ ಅಲ್ಲಿಂದ ಬರ್ತಾ ಇರುತ್ತಲ್ವ ಫೋರ್ಸಿಗೆ, ಆ ಕಡೆ ಏನು ಬಿಡೋದಿಲ್ಲ. ಯಾಕಂದರೆ ಅವ್ರು ಬರೋ ಫೋರ್ಸಿಗೆ ಎದುರಿದ್ದವರು ಯಾರಾದರೂ ಇದ್ದರು ಅಂದರೆ ಹಾನಿ ಆಗಿಬಿಡುತ್ತೆ ಅಂತ ಹೇಳ್ಕೊಂಡು ಸೊ ಇಲ್ಲೇ ಕೂಡಿಸಿದ್ದೀವಿ. ನಮ್ಮ ಯಜಮಾನ್ರು ಮತ್ತು ಅವ್ರ ಫ್ರೆಂಡು ಇಬ್ಬರು ಸೇರಿ ಹೋಗಿದ್ದರು. ಸೊ ಇನ್ನೇಗೆ ಬಂದ್ರಲ್ವ, ಅವರಿಗೂ ಫುಲ್ ಶಾಕು. ಯಾಕಂದರೆ ಮಿಡಲಲ್ಲಿ ಅವರಿಗೂ ಕೂಡ ತುಂಬ ಭಯ ಆಗ್ತಿತ್ತಂತೆ. ನಮ್ಮ ಯಜಮಾನ್ರಂತೂ ಭಯ ಪಡೋದೇನು ಬೇಡ, ಕೈ ಹಿಡಿಬೇಡ ಅಂತೇಳಿ ಹೇಳ್ತಾಯಿದ್ರು. ಸೊ ಕೈ ಹಿಡಿದ್ರೆ ಆ್ಯಕ್ಚುಲಿ ಕೈಗಳನ್ನೇ ಮುರಿದು ಹೋಗ್ಬಿಡುತ್ತೆ, ಈ ಥರ ಆಗಿಬಿಡುತ್ತೆ.
ಸೊ ಅಲ್ಲಿಂದ ನಾವು ನೀರಿಗೆ ಬಂದ್ವಿ. ನೀರಲ್ಲಿ ಹೋಗಿ ಸ್ವಿಮ್ಮಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ವಿ. ಅಷ್ಟೊತ್ತಿಗೆ ರೈನ್ ಡ್ಯಾನ್ಸ್ ಕೂಡ ಸ್ಟಾರ್ಟ್ ಆಗಿಬಿಟ್ಟಿತ್ತು. ರೈನ್ ಡ್ಯಾನ್ಸ್ ಕೂಡ ಹೊಸ ಎಕ್ಸ್ಪೀರಿಯೆನ್ಸ್ ಅಲ್ವಾ, ಹಾಗಾಗಿ ನಾನು ಕೂಡ ಹೋಗಿ ಒಂದೆರಡು ಸ್ಟೆಪ್ ಹಾಕೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ನಾವು ಮತ್ತು ಸೊ ಇವರು ಫ್ಯಾಮ್ಲಿ ಹೋಗಿದ್ವಿ. ಅವ್ರಿಗೂ ಕೂಡ ಸ್ಟೆಪ್ ಬರ್ತಾ ಇರಲಿಲ್ಲ. ಆದರೂ ಕೂಡ ಹೋಗೋಣ, ಒಂದೆರಡು ಸ್ಟೆಪ್ ಹಾಕೋಣ, ಹೇಗೆ ಬರುತ್ತೋ ಹಾಗೆ ಮಾಡೋಣ, ಸಿಕ್ಕಿರೋ ಚಾನ್ಸನ್ನು ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿಬಿಟ್ಟು ಹೋಗಿದ್ವಿ. ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ನಾನು ಈಚೆ ಕಡೆ ದೂರ ಇದ್ದೀನಿ, ಅವರು ಬೇರೆ ಕಡೆ ಇದ್ದಾರೆ. ಅಲ್ಲಿಂದ ಜೂಮ್ ಹಾಕಿಬಿಟ್ಟು ವಿಡಿಯೋಸನ್ನು ಮಾಡ್ಕೊಂಡಿದ್ದಾರೆ. ಅಲ್ಲಿ ಸಿಕ್ಕಾಪಟ್ಟೆ ಜನರಿದ್ದರು. ಸೊ ಮುಜುಗರ ಅನ್ನೋದು ಬರೋದಿಲ್ಲ, ಯಾಕಂದರೆ ಎಲ್ಲರೂ ಮಾಡ್ತಿರ್ತಾರಲ್ವ, ಹಾಗಾಗಿ ಯಾರೂ ಇಲ್ಲದೆ ಹೋದರೆ ನಮಗೂ ಕೂಡ ಮುಜುಗರ ಬರ್ತಿತ್ತೇನೋ ಮೋಸ್ಟ್ಲಿ. ಸೊ ಯಾರೂ ಇರಲಿಲ್ಲ, ಅಷ್ಟು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಅದರಲ್ಲೂ ಇಷ್ಟವಾಗಿರುವಂಥ ಸಾಂಗ್ಗಳು ಬೇರೆ ಹಾಕ್ತಾಯಿದ್ರಲ್ವ. ಸೊ ನಮ್ಗೆ ಹೇಗೆ ಬರುತ್ತೋ ಹಾಗೆ ಡ್ಯಾನ್ಸ್ ಮಾಡಿದ್ದೀವಿ ಅಷ್ಟೇ. ಸೊ ಏನಿಲ್ಲ, ಒಟ್ಟಿನಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇನ್ನು ನಾವಿಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ವಿ, ಆ ಕಡೆ ಅವರು ಸ್ವಿಮ್ಮಿಂಗ್ ಎಲ್ಲ ಮಾಡ್ತಾಯಿದ್ರು. ಇನ್ನು ಮಕ್ಕಳೆಲ್ಲ ತುಂಬ ಆವಾಜ್ ಹಾಕಿ ಕರಿತಾಯಿದ್ರು, ಸ್ವಿಮ್ಮಿಂಗ್ ಮಾಡೋಣ ಬಾ ಅಂಥೇಳಿ. ಸೊ ನಾವು ರೈನ್ ಡ್ಯಾನ್ಸ್ ಎಲ್ಲ ಸ್ಟಾಪ್ ಆದಮೇಲೆ ಮತ್ತೆ ಸಿಗೋದಿಲ್ಲ, 1 ಅವರ್ ಮಾತ್ರ ಇರುತ್ತೆ. ಅದನ್ನು ಕಂಪ್ಲೀಟ್ ಮುಗಿಸ್ಕೊಂಡು ಅದಾದಮೇಲೆ ಈಚೆ ಕಡೆ ಸ್ವಿಮ್ಮಿಂಗ್ ಮಾಡಿದ್ರಾಯಿತು ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ವಿ. ಅಷ್ಟೊತ್ತಿಗೆ ಅಮ್ಮ ಕೂಡ ಬಂದು ಫಸ್ಟಿಗೆ. ಇಲ್ಲಿ ಫಸ್ಟಿಗೆ ಹೋಗಬೇಕಾದ್ರೆ ಕಾಲು ಜರಿಯುತ್ತೆ, ಕಾಲು ಇಟ್ಟಿರೋದೇ ತಡ, ಸೈಕತೆ ಜಾರಿ ದಪ್ಪತೆ ಬಿದ್ದುಬಿಟ್ಲು. ಸೊ ಅವಳು ಬಿದ್ದಿರೋ ಶಾಕಿಗೆ ಅಳ್ತಾಳಂತ ಅಂದ್ಕೊಂಡಿದ್ದೆ, ಬಟ್ ಹಾಗೇನಾಗಲಿಲ್ಲ. ಸೊ ಅವಳಿಗೆ ಹತ್ತಿರ ಮತ್ತೆ ಇಲ್ಲಿ ವಾಪಸ್ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಮತ್ತೆ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆ್ಯಕ್ಚುಲಿ ಇಲ್ಲಿ ಕಾಲು ತುಂಬ ಜರಿಯುತ್ತೆ. ಸೊ ಬೇಸಿಕ್ಲಿ ನಾವು ಎಂಟ್ರೆನ್ಸ್ ಹೋಗಬೇಕಾದ್ರೆ ಹೇಳಿರ್ತಾರೆ, ಸ್ವಲ್ಪ ಕೇರ್ಫುಲ್ಲಾಗಿ ಕರ್ಕೊಂಡು ಹೋಗಿ ಒಳಗಡೆ, ಮತ್ತು ಇಲ್ಲಿ ಕಾಲು ಜರಿಯುತ್ತೆ ಅಂತ ಹೇಳಿರ್ತಾರೆ. ಆದರೂ ಕೂಡ ಎಲ್ಲರೂ ಪ್ರತಿಯೊಬ್ಬರು ಕೂಡ ಬೀಳ್ತಾಯಿದ್ರು. ಸೊ ಅದೊಂದು ಹೇಳೋಕ್ಕಾಗ್ತಾ ಇರಲಿಲ್ಲ. ಹತ್ತಿರ ಮತ್ತೊಬ್ಬರು ಎದುರುಗಡೆ ಮುಜುಗರ ಅಂತ ಅಂದ್ಕೊಂಡು ಎಲ್ಲರೂ ಸ್ಟಾಪ್ ಆಗಿಬಿಡ್ತಾಯಿದ್ರು. ಸೊ ಇನ್ನು ಇಲ್ಲಿ ಹೋಗಿ ಸ್ವಿಮ್ಮಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ನಾವು ಕೂಡ ಬರ್ತಾಯಿದ್ದೀವಿ. ಅಂದರೆ ಫಸ್ಟಿಗೆ ಸ್ವಲ್ಪ ನೀರಿದೆ, ಹಾಗೆ ಒಳಗಡೆ ಹೋಗ್ತಾ 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 ತುಂಬ ಜಾಸ್ತಿ ನೀರಿದೆ. ಸೊ ಮಕ್ಕಳು ಇರ್ತಾರಲ್ವ, ಇಲ್ಲೇ ಈಚೆ ಕಡೆನೇ ಬಿಟ್ಟಿರ್ತಾರೆ ಆಟ ಆಡೋದಕ್ಕೆ, ಒಳಗಡೆ ಏನು ಬಿಡೋದಿಲ್ಲ. ಸೊ ನಾವು ಬೇಕಾದರೆ ಕೇರ್ ತೊಗೊಂಡು ಹೋಗ್ತೀವಿ ಅಂತಂದರೆ ತೊಗೊಂಡು ಹೋಗ್ಬೋದಷ್ಟೇ. ಇನ್ನು ಇವರಂತೂ ನೀರಿಂದ ಹೊರಗಡೆ ಬರೋದಕ್ಕೆ ಇಷ್ಟನೇ ಇರಲಿಲ್ಲ. ಸೊ ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ಇನ್ನು ರೈನ್ ಡ್ಯಾನ್ಸ್ ಎಲ್ಲ ಮುಗೀತಲ್ವ, ಅಲ್ಲಿ ಸ್ಟಾಪ್ ಆಯಿತು. ಇನ್ನು ಅದಾದಮೇಲೆ ಸ್ವಿಮ್ಮಿಂಗ್ ಮಾಡಿದ್ರಾಯಿತು ಅಂತ ಹೇಳಿಬಿಟ್ಟು ಈಚೆ ಕಡೆ ಬಂದಿದ್ದೀವಿ. ಸೊ ನೀರೊಳಗಡೆ ಎಷ್ಟು ಆಟ ಆಡಿದ್ರೂ ಕೂಡ ಹೊರಗಡೆ ಬರೋದಕ್ಕೆ ಮನಸ್ಸೇ ಆಗೋದಿಲ್ಲ. ಸೊ ನಾವು ಕೂಡ ಸ್ವಲ್ಪ ಸ್ವಿಮ್ಮಿಂಗ್ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ವಿ. ಅದಾದಮೇಲೆ ಇಲ್ಲಿ ಮತ್ತು ಒಳಗಡೆ ಹಿಂಗೆ ಅಲೆಗಳು ಬರುತ್ತಲ್ವ ಸಮುದ್ರದಲ್ಲಿ, ಆ ಥರ ಸೌಂಡ್ ಬಿಟ್ಬಿಟ್ಟು ಅಲೆಗಳನ್ನು ಬಿಡ್ತಾಯಿದ್ರು. ಆ ಫೋರ್ಸ್ಗೆ ಇಲ್ಲಿ ಆರ್ಯನ್ ಕೂಡ ಕೆಳಗಡೆ ಬಿದ್ದುಬಿಟ್ಟಿದ್ಲು. ಅವಳು ಕೂಡ ಎಂಟ್ರೆನ್ಸ್ ಬರಬೇಕಾದ್ರೇ ತುಂಬಾ ಜಾಗರೂಕತೆ ಅಂತ ಹೇಳಿರ್ತಾರೆ, ಆದರೂ ಕೂಡ ಪ್ರತಿಯೊಬ್ಬರು ಕೂಡ ಬಂದು ಬೀಳ್ತಾನೆ ಇದ್ದರು.
ಸೊ ಏನೂ ಆಗಿರಲಿಲ್ಲ, ದಪ್ಪ ಅಂತೇಳಿ ಬೀಳ್ತೀವಲ್ವ, ಹಾಗಾಗಿ ಸ್ವಲ್ಪ ಪೆಟ್ಟಾದಾಗೆ ಆಗುತ್ತೆ. ಅದಾದಮೇಲೆ ಮತ್ತೆ ನೀರಲ್ಲಿ ಆಟ ಆಡ್ತಾ ಇರೋರನ್ನ ನೋಡಿಬಿಟ್ಟು ರಿಕವರ್ ಆಗಿಬಿಡ್ತಾರೆ. ಸೊ ಅವರು ಕೂಡ ಆಡ್ತಾಯಿದ್ರು. ಇನ್ನು ಅವ್ರನ್ನ ಕರ್ಕೊಂಡು ಒಳಗಡೆ ಹೋಗಿ ಸ್ವಲ್ಪ ಹೊತ್ತು ಆಟನ ಆಡಿಸ್ಬಿಟ್ಟು ತಂದು ಈಚೆ ಕಡೆ ಬಿಡೋಣ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವಳು ಕೂಡ ಬರ್ತಾನೆ ಇರಲಿಲ್ಲ. ಇನ್ನು ಅಮ್ಮುಗೆ 2 ಸಾರಿ ಬಿದ್ದಿದ್ದಾಳೆ. ನಾನಂತೂ ಅವಳಿಗೆ ಸಮಾಧಾನ ಮಾಡೇ ಇಲ್ಲ. ಸೊ ಆಟೋಮೆಟಿಕ್ ಅವಳೇ ಸಮಾಧಾನ ಆಗಿಬಿಡ್ತಾಳೆ. ಇನ್ನು ಅಲೆಗಳೆಲ್ಲ ಸ್ಟಾರ್ಟ್ ಆಗಿಬಿಡ್ತು ಅಂದರೆ ಫುಲ್ ಮಜಾ ಬರುತ್ತೆ. ಯಾಕಂದರೆ ಅಲ್ಲೇ ಫಸ್ಟಿಗೆ ಇರ್ತಾರಲ್ವ, ಅವರೆಲ್ಲರೂ ಬಂದುಬಿಟ್ಟು ಈಚೆ ಕಡೆ ದಂಡಿಗೆ ಬಂದು ಬಿಡ್ತಾರೆ. ಈ ಥರ ಆಗಿಬಿಡುತ್ತೆ. ಫ್ರೆಂಡ್ಸ್, ಇನ್ನು ಟೈಮ್ ಅಂತೂ ಸಿಕ್ಕಾಪಟ್ಟೆ ಆಯಿತು. 3:30 ಏನೋ ಆಗ್ತಾಯಿದೆ ಬೆಳಗ್ಗೆ ಬಂದಿರೋರು. ಹಾಗಾಗಿ ಇನ್ನೂ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಇನ್ನು ರೂಮಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀವಿ. ಹಾಗಾಗಿ ಇನ್ನು ರೂಮಿಗೆ ಹೋದ್ಮೇಲೆ ಮತ್ತೆ ಈ ಬ್ಲಾಗನ್ನು ನಾನು ಕಂಟಿನ್ಯೂ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್? ಇನ್ನು ರೂಮಿಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಇನ್ನು ನಾವು ಸ್ಟೇ ಮಾಡಿರುವಂಥ ರೂಮಿಗೆ ಹೋದ್ರಾಯ್ತು ಅಂತ ಹೇಳಿಬಿಟ್ಟು ಹೊರಗಡೆ ಬಂದು ನಿಂತ್ಕೊಂಡಿದ್ದೀವಿ. ಸೊ ಎಲ್ರಿಗೂ ಕೂಡ ನೀರಲ್ಲಿ ಆಟ ಆಡಿ ಬಂದರೆ ತುಂಬ ಹಸಿವಾಗ್ಬಿಡುತ್ತೆ. ಯಾಕಂದರೆ ನೀರು ಅಷ್ಟೊಂದು ಆಟ ಆಡಿರ್ತೀವಲ್ವ. ಫ್ರೆಂಡ್ಸ್, ಇನ್ನು ಹೊರಗಡೆ ಬಂದಿದ್ದೀವಿ. ಸೊ ಇಲ್ಲಿ ಏನಾದರೂ ಸ್ವಲ್ಪ ತಿನ್ಕೊಂಡು ಅದಾದಮೇಲೆ ಹೋಗೋಣ ಅಂತ ಹೇಳಿಬಿಟ್ಟು ಇಲ್ಲಿ ಕ್ಯಾಬ್ ಬುಕ್ ಮಾಡ್ತಾಯಿದ್ದೀವಿ. ಸೊ ಕ್ಯಾಬ್ ಬಂದಮೇಲೆ ಹತ್ಕೊಂಡು ಹೋಗೋದೆ. ಎಲ್ಲರೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾರೆ. ಸೊ ಮನೆಗೆ ಹೋದ್ಮೇಲೆ ಅಂದರೆ ರೂಮಿಗೆ ಹೋದ್ಮೇಲೆ ಮಲ್ಕೊಂಡೇ ಬಿಡ್ತಾರೆ. ಸೊ ನೀರು ಅಷ್ಟೊಂದು ತನಕ ಆಡಿದ್ದೀವಲ್ವ, ಹಾಗಾಗಿ ಇನ್ನು ಕ್ಯಾಬ್ ಬೇರೆ ಬಂದುಬಿಟ್ಟಿತ್ತು. ಸೊ ಅಲ್ಲಿಂದ ಬಂದು ಮೆಟ್ರೋಗೆ ಹೋಗ್ತಾಯಿದ್ದೀವಿ. ಅದಕ್ಕಿಂತ ಮುಂಚೆ ಒಂದು ಶಾಪಿಗೆ ಹೋಗಿದ್ವಿ. ಸ್ವಲ್ಪ ಏನಾದರೂ ಶಾಪಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ಇದು ಹೇಗಿದೆ ರೇಟು ಈ ಕಡೆ ಮತ್ತು ಆ ಕಡೆ ಹೇಗಿದೆ, ಹಾಗೆ ಏನೆಲ್ಲ ವೆರೈಟೀಸ್ ಇದೆ ಅಂತ ಅಂದ್ಕೊಂಡು ಶಾಪಿಂಗ್ ಬಂದ್ವಿ. ಸೊ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಅದಾದಮೇಲೆ ರೂಮಿಗೆ ಹೋದ್ವಿ. ರೂಮಿಗೆ ಹೋಗಿ ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ 1 ಅವರು. ಅದಾದಮೇಲೆ ಹೊರಗಡೆ ಬಂದಿದ್ದೀವಿ. ಸ್ವಲ್ಪ ಹೊತ್ತು ವಾಕ್ ಮಾಡಿಕೊಂಡು ಏನಾದರೂ ಸ್ವಲ್ಪ ಹೊತ್ತು ತಿನ್ಕೊಂಡು ಇನ್ನು ರೂಮಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀವಿ. ಹಾಗಾಗಿ ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಆಗಿರುವಂಥ ಬ್ಲಾಗೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.